ಹುಲಸೂರ ಜೆಜೆಎಂ ಕಾಮಗಾರಿ ಸುಧಾರಣೆಗೆ ಆಗ್ರಹಿಸಿ ನಡೆಸಿದ ಉಪವಾಸ ಸತ್ಯಾಗ್ರಹ 3 ಬೇಡಿಕೆ ಈಡೇರಿಸುವ ಭರವಸೆ. ಉಪವಾಸ ಸತ್ಯಾಗ್ರಹ ಅಂತ್ಯ. ಹುಲಸೂರ ಜೆಜೆಎಂ ಕಾಮಗಾರಿ ಸುಧಾರಣೆಗೆ ಆಗ್ರಹಿಸಿ ವಿಶ್ವಗುರು ಬಸವೇಶ್ವರ ಅಭಿವೃದ್ಧಿ ಟ್ರಸ್ಟ್, ವೀರಲಿಂಗೇಶ್ವರ ಶೈಕ್ಷಣಿಕ ಅಭಿವೃದ್ಧಿ ಟ್ರಸ್ಟ್, ಮ್ಯಾನೇಜಿಂಗ್ ಕಮಿಟಿ, ಜಾಮಾ ಮಸೀದಿ ಸಂಘದ ಪದಾಧಿಕಾರಿಗಳು ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಉಪವಾಸ ಸತ್ಯಾಗ್ರಹವನ್ನು ಅಧಿಕಾರಿಗಳ ಭರವಸೆ ಮೇರೆಗೆ ಮಂಗಳವಾರ ಅಂತ್ಯಗೊಳಿಸಲಾಯಿತು. ಬೆಳಗ್ಗೆ 11 ಗಂಟೆಗೆ ಆರಂಭವಾದ ಸತ್ಯಾಗ್ರಹ ತಹಶೀಲ್ದಾರ್ ಶಿವಾನಂದ ಮೇತ್ರಿ, ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ಶಿವರಾಜ್ ಪಲ್ಲರಿ, ತಾಲೂಕು ಪಂಚಾಯತ್ ಇಒ ವೈಜಣ್ಣ ಫುಲೆ, ನರೇಗಾ ಸಹಾಯಕ ನಿರ್ದೇಶಕ ಮಹದೇವ ಜಮ್ಮು, ಪಿಡಿಒ ರಮೇಶ್ ಮಿಲಿಂದಕರ ಅಧಿಕಾರಿಗಳಿಂದ ಸಮಂಜಸವಾದ ಉತ್ತರ ಸಿಗದೆ ಮಳೆ ಹಾಗೂ ಬಿಸಿಲಿನ ನಡುವೆ ಸಂಜೆ 6 ಗಂಟೆವರೆಗೆ ಉಪವಾಸ ಸತ್ಯಾಗ್ರಹ ನಡೆಯಿತು. ತದನಂತರ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಮಲಿಂಗ ಬಿರಾದಾರ್ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ಕೊಟ್ಟು ಮಾತನಾಡಿ, ಮುಸ್ತಾಪುರ ಡ್ಯಾಂನಲ್ಲಿ ತೆರೆದ ಬಾವಿ ಕೆಕೆಆರ್ಡಿಬಿಯಲ್ಲಿ 2.5 ಲಕ್ಷ ಲೀಟರ್ ನೀರು ಸಂಗ್ರಹ ಘಟಕ ನಿರ್ಮಾಣ, ಅಧಿಕ ಹೊಸ ಪೈಪ್ಲೈನ್ ಅಳವಡಿಸುವ ಕಾರ್ಯ 2 ತಿಂಗಳಲ್ಲಿ ಈ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗುವುದೆಂದು ಭರವಸೆ ನೀಡಿದ ಬಳಿಕ ಹೋರಾಟಗಾರರು ತಮ್ಮ ಹೋರಾಟ ಸ್ಥಗಿತಗೊಳಿಸಿದರು. ಈ ಸಂದರ್ಭದಲ್ಲಿ ಬಸವೇಶ್ವರ ಅಭಿವೃದ್ಧಿ ಟ್ರಸ್ಟ್ ಕಾರ್ಯದರ್ಶಿ ಪ್ರವೀಣ್ ಕಾಡಾದಿ, ಆಕಾಶ್ ಕಂಡಾಳೆ, ರಾಜ್ಕುಮಾರ್ ತೊಂಡಾರೆ, ಸಚಿನ್ ವಗ್ಗೆ, ಇಜಾಜ್ ಜಹಾಂಗೀರ್, ಗುಲಾಂ ಬಡಾಯಿ, ಸಂತೋಷ್ ಗಾಯಕ್ವಾಡ, ಸುನೀಲ್ ಕಾಡಾದಿ, ಶಿವಕುಮಾರ್ ಕಫಲೆ, ಯಾಸ್ಮಿನ್ ಬಬನಜಾನವ, ಗೋವಿಂದರಾವ್ ಸೋಮವಂಶಿ, ಲೋಕೇಶ್ ದಬಾಲೆ, ದಯಾನಂದ ನಿಮ್ಮಾಣೆ, ಇಬ್ರಾಸ್ ಸೌದಾಗರ್ ಸೇರಿದಂತೆ ಹಲವು ಸಾಮಾಜಿಕ ಸಂಘಟನೆಗಳ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಸುಪ್ರಭಾತ ನ್ಯೂಸ್, ಹುಲಸೂರ. ಜೆಜೆಎಂನಲ್ಲಿ ಒಂದು ಓಪನ್ ವೆಲ್ ಮಾಡಿದ್ದಾರೆ, ಅದಕ್ಕೆ ಬಿಟ್ಟು ಇನ್ನೊಂದು ಓಪನ್ ವೆಲ್ ಮಾಡಿಕೊಡ್ತಾ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಅದಕ್ಕಿಂತ ಅಂದ್ರೆ ಹೊಸದಾಗಿ ಪೈಪ್ಲೈನ್ ಮಾಡಿಕೊಡ್ತಾ ಅಂತ ಹೇಳಿದ್ದಾರೆ. ಇವುಗಳೇ ಸೆಪ್ರೇಟ್ ಇವುಗಳೆಲ್ಲ ಪರಿಗಣಿಸಿ ಅವರ ಹೇಳಿಕೆಗಳನ್ನು ಮಾನ್ಯ ಕೊಟ್ಟು ಅವರು ನಮಗೆ ಮುಚ್ಚಳಿಕೆಯನ್ನು ಬರೆಕೊಟ್ಟಿದ್ದಾರೆ. ಅಂದರೆ ಒಂದು ಬರಹದ ರೂಪದಲ್ಲಿ ಬರೆಕೊಟ್ಟಿದ್ದಾರೆ. ಇಷ್ಟಕ್ಕೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. 2 ತಿಂಗಳವರೆಗೆ ನಾವು ಸಮಯಾವಕಾಶ ಅವರಿಗೂ ಕೊಡ್ತೀವಿ. 2 ತಿಂಗಳ ನಂತರ ಇದ್ರ ಬಗ್ಗೆ ಮತ್ತೆ ಅವ್ರ ಜೊತೆ ನಾವು ಸಂಭಾಷಣೆ ಮಾಡಿ ನಮಗೆ ಒಂದು ವೇಳೆ ಅಲ್ಲಿಗೂ ಮಾಡಲಿಲ್ಲ ಅಂದರೆ ನಮ್ಮ ಹೋರಾಟ ಮತ್ತೆ ನಿರಂತರವಾಗಿರುತ್ತೆ. 2 ತಿಂಗಳ ತನಕ ತಾತ್ಕಾಲಿಕ ತಡೆ ಹಿಡ್ಲತ್ತೀವಿ ಸರ್. 2 ತಿಂಗಳು ಸ್ವಲ್ಪ ತಾತ್ಕಾಲಿಕ ತಡೆ ಹಿಡಿತಾ ಇದ್ದೀವಿ ರೀ. ಅವ್ರ ಭರವಸೆ ಮ್ಯಾಗೆ ನಮಗೆ ಇದು ಬರ್ಕೊಟ್ಟಿದ್ರ ಮ್ಯಾಗ ಅಧಿಕಾರಿಗಳು ಬರ್ಕೊಟ್ಟಿದ್ದ ಸಲುವಾಗಿ ಸೆಪ್ರೇಟ್ ಪೈಪ್ಲೈನ್, ಈ ಪೈಪ್ಲೈನ್ ಪೈಪ್ಲೈನ್ ಒಂದು ಓಎಸ್ಟಿಗೆ ಸೇರಿಸ್ತೀವದು. ಇಲ್ಲಿ ಆಡಿಸಲಾಗ ಕ್ಯಾಪ್ಸಿಟಿ ಒಂದು ಟ್ಯಾಂಕ್ 2.5 ಲಕ್ಷದು ಕ್ಯಾಪ್ಸಿಟಿ ಒಂದು ಟ್ಯಾಂಕ್ ಇದನ್ನು ಮಾಡ್ತಾ ಇದ್ದಾರೆ. ಯಾರಂದಾರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಹೇಬರು ಭಾಯಿ ಪೈಪ್ಲೈನ್ ಟ್ಯಾಂಕ್ ಎಷ್ಟಿಂದ ಕಾಮಗಾರಿ ಪ್ರಾರಂಭ ಮಾಡಿಸ್ರಿ, ಅದೊಂದು ರೈಟಿಂಗ್ ಒಂದು 2 ಸಾಲಾಗಿ ಬರ್ಕೊಡ್ರಿ. 2 ಸಾಲ ನೀವು ಟೈಮ್ ತಗೋರಿ ಸರ್. 1 ತಿಂಗಳು ನಾವು ಕುಂತ್ರಿ ಹೇಳಿವಿ ಕೇಳಕ್ ಹೋದ್ರಿ ನಿದ್ರಿಸಲ್ ಹೋಗಂತ ವಿಶ್ವಾಸ ಮಾಡ್ಕೊಂಬರಿ ನಾವು, ವಿಶ್ವಾಸ ಮಾಡ್ಕೊಂಬರಿ ನಾವು ಎಲ್ಲ